ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿಃ ಓಂ. ದಾಶರಥಿ ಬಂದಿದ್ದಾನೆ ಅನ್ನುವ ಸುದ್ದಿಯನ್ನ ಭರತನಿಗೆ ಹನುಮಂತ ಹೇಳಿದಾಗ, ನಿಜವಾಗಿಯೂ ನಾನು ರಾಮನನ್ನ ಕಾಣ್ತೇನೋ, ನನ್ನನ್ನ ನೀನು ಕಪಿಬುದ್ಧಿಯಿಂದ ತಮಾಷೆ ಮಾಡ್ತಾ ಇಲ್ಲ ತಾನೆ, ನಿಜವಾಗಿಯೂ ಅತ್ಯಂತ ಸುದುರ್ಲಭವಾದ ಶ್ರೀರಾಮಚಂದ್ರನ ಪದತಲಗಳನ್ನು ಮುಟ್ಟುವಲ್ಲಿ ನನಗೆ ಸಾಮರ್ಥ್ಯ ಇದೆಯೋ, ನಿಜವಾಗಿಯೂ ನನ್ನ ಜನ್ಮ ಸಾರ್ಥಕವಾಗುತ್ತೋ ಅಂತೆಲ್ಲ ತುಂಬಾ ದುಃಖಪಟ್ಟಾಗ ಹನುಮಂತ ಹೇಳ್ತಾನೆ. ಹನುಮಂತ ಅವನನ್ನ ಸಮಾಧಾನ ಮಾಡುವುದಕ್ಕೋಸ್ಕರ ಅಲ್ಲೇ ಅವನು ನಿಂತಿರ್ತಾನೆ. ಅವನಿಗೆ ಅರ್ಥ ಆಗತ್ತೆ, ಅವನು 14 ವರ್ಷ ಒಬ್ಬ ತನ್ನ ಅತ್ಯಂತ ಆತ್ಮೀಯನನ್ನ ಕಾಯುವುದು ಅಂದ್ರೆ ಅಷ್ಟು ಸುಲಭ ಅಲ್ಲ. ಕಾಯುವುದು ಅನ್ನೋದು ತುಂಬಾ ದೊಡ್ಡ ಕ್ವಾಲಿಟಿ. ನಮಗೆ ಕಾಯುವ ಶಕ್ತಿ ಇಲ್ಲ ಅಂದ್ರೆ ದೇವರಲ್ಲ, ನಮಗೆ ಸಾಮಾನ್ಯ ಲೋಕದ ವಸ್ತುವು ಕೂಡ ಸಿಗಲ್ಲ. ನಮಗೆ ತಾಳ್ಮೆ ಬೇಕು, ಅದಕ್ಕಾಗಿ ಪರಿಶ್ರಮ ಬೇಕು, ಅದಕ್ಕಾಗಿ ನಿರಂತರ ಹಾತೊರಿಬೇಕು. ಭರತನಿಗೆ ಆ ಹಾತೊರೆಯುವಿಕೆ ನಿರಂತರ ಕಾಣಿಸ್ತಿತ್ತು. ಅದಕ್ಕಾಗಿ ಅವನು ಹನುಮಂತನ ಹತ್ರ ಮತ್ತೆ ಕೇಳ್ತಾನೆ. ಅಂದ್ರೆ ಹನುಮಂತನ ಹತ್ರ ಕೇಳುವುದು ಅಂದ್ರೆ, ಹನುಮಂತ ನಮಗೆ ಗುರುವಿನ ಸ್ಥಾನದಲ್ಲಿರುವವ. ನಾವೇ ಎಲ್ಲವನ್ನು ಅರ್ಥ ಮಾಡ್ಕೊಳ್ತೇವೆ, ತುಂಬಾ ಕೇಳಿ ಆಗಿದೆ, ನಮ್ಗೆ ಇನ್ನೇನು ಕೇಳಲಿಕ್ಕೆ ಬಾಕಿ ಇಲ್ಲ ಅಂತೆಲ್ಲ ನಮ್ಗೆ ಅನ್ನಿಸಿದಷ್ಟು ಕಾಲ ನಮ್ಗೆ ಕೇಳಿದ್ದು ಕೂಡ ತಲೆಯಲ್ಲಿರಲ್ಲ, ಹೊಸ್ತು ಕೂಡ ಕೇಳಲಿಕ್ಕೆ ಸಿಗಲ್ಲ. ನಾವು ಏನು ನಮಗೆ ದಕ್ಕಿದೆಯೋ ಅದರಲ್ಲಿ ಇನ್ನಷ್ಟು ಅವನ ಪ್ರಜ್ಞೆಯನ್ನ ಪಡೆಯುವುದಕ್ಕೆ ಪ್ರಯತ್ನಿಸ್ಬೇಕು ಅನ್ನುವ ಹಾಗೆ ತಮಾಷೆ ಮಾಡ್ತಾ ಇಲ್ಲಲ್ಲ, ನಿಜವಾಗ್ಲೂ ನಾನು ಅವನನ್ನ ಕಾಣ್ತೇನಲ್ಲ. ಅವನಿಗೆ ಅದು ಹೇಳಿದ್ದನ್ನ ಪೂರ್ತಿ ನಂಬ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅಷ್ಟು ಭಾವಿಸಿದ್ದ. ಅದು ಭಾವಿಸುವುದು ಅನ್ನೋದು ಒಂದು ರೀತಿ ತನ್ನ ವ್ಯಕ್ತಿತ್ವಕ್ಕಿಂತ ಹೆಚ್ಚು ರಾಮನನ್ನ ಅವನು ತನ್ನ ಒಡಲಾಳದ ಭಾವವಾಗಿ ಕಂಡಿದ್ದ. ಸುಮತಿ ಅವರು ಹೇಳಿ. ಇತ್ಯುಕ್ತೋ ಹನುಮಾನ್ ಪ್ರೋಚೆ ಹನುಮಾನ್ ಪ್ರೋಚೆ ಇತ್ಯುಕ್ತೋ ಹನುಮಾನ್ ಪ್ರೋಚೆ ಪಶ್ಯೇಮಾನ್ ಪುಷ್ಪಿತಾನ್ ದ್ರುಮಾನ್. ಹಲೋ. ಪಶ್ಯೇಮಾನ್ ಪುಷ್ಪಿತಾನ್ ದ್ರುಮಾನ್. ಪುಷ್ಪಿತಾನ್ ದ್ರುಮಾನ್ ಅಕಾಲೇಪ್ಯಧುನಾ ಸೌಮ್ಯ. ಅಕಾಲೇಪ್ಯಧುನಾ ಸೌಮ್ಯ ಸಾಮೀಪ್ಯಾತ್ ತೇಗ್ರಜನ್ಮನಃ. ಸಾಮೀಪ್ಯಾತ್ ತೇಗ್ರಜನ್ಮನಃ. ಹನುಮಾನ್ ಇತ್ಯುಕ್ತ ಹನುಮಾನ್, ಹೀಗೆ ಹನುಮಂತ ಭರತನಿಂದ ಹೇಳಲ್ಪಡಲು ಪ್ರೋಚೆ ವಾಪಸ್ ಮಾತಾಡ್ದ. ಪಶ್ಯ ಪುಷ್ಪಿತಾನ್ ಇಮಾನ್ ದ್ರುಮಾನ್, ನೋಡು ಅರಳಿರುವ ಈ ಅತ್ಯಂತ ಸುಂದರವಾದ ಹೂಗಳನ್ನು, ಹೂವಿನಿಂದ ಕೂಡಿದ ಗುಚ್ಛಗಳನ್ನು. ವಸ್ತುತಃ ಇದು ಅರಳುವ ಕಾಲ ಅಲ್ಲ, ಅರಳುವ ಸಮಯ ಅಲ್ಲ, ಆದ್ರೆ ಸಂತಸವಾಗಿ ಅರಳುತ್ತಾ ಇದೆ. ಹೇ ಸೌಮ್ಯ, ತೇ ಅಗ್ರಜನ್ಮನಃ ಸಾಮೀಪ್ಯಾತ್
ಅಕಾಲೇಪಿ ಅಧುನಾ ಅಕಾಲೇಪಿ ಅಧುನಾ ಇಮಾನ್ ಪುಷ್ಪಿತಾನ್ ಅಗ್ರ ಪಶ್ಯ ಇತಿ ಪ್ರೋಚೆ. ಸೌಮ್ಯ ಅಂತ ನೋಡ್ಲಿಕ್ಕೆ ಅತ್ಯಂತ ಸುಮನೋಹರ ಅನ್ನುವ ಅರ್ಥದಲ್ಲಿ ಆ ಶಬ್ದ ಇದೆ. ಸೌಮ್ಯ, ಸಮಾಧಾನದಿಂದ ಇರುವವ, ವಿವೇಕದಿಂದ ಕೂಡಿದವ ಅಂತೆಲ್ಲ ಆ ಪದವನ್ನು ಬಳಸ್ತಾರೆ. ಇತ್ಯುಕ್ತ ಹನುಮಂತ ಹೇಳ್ತಾನೆ, ದಯವಿಟ್ಟು ನೀನು ಗಾಬರಿ ಮಾಡಬೇಡ, ಅಂದ್ರೆ ಹೌದು ಅಲ್ವೋ ಅಂತ ಸಂದೇಹ ಪಡಬೇಡ. ನನ್ನಲ್ಲಿ ನಿನಗೆ ಸಂದೇಹ ಇದೆ ಅನ್ನೋದು ಹೌದಾದ್ರೆ ಈ ಅಕಾಲದಲ್ಲಿಯೂ ಕೂಡ ಅರಳಿರುವ ಮರಗಳನ್ನ ಗಮನಿಸು. ಅಕಾಲೇಪಿ ಅಧುನಾ ತೇ ಅಗ್ರಜನ್ಮನಃ ಸಾಮೀಪ್ಯಾತ್ ಪುಷ್ಪಿತಾನ್ ಧ್ರುಮಾನ್ ಇಮಾನ್ ಪಶ್ಯ. ಅರಳಿರುವ ಚೆನ್ನಾಗಿ ಮೈ ಹೊದ್ದು ನಿಂತಿರುವ ಪುಷ್ಪಗಳ ಸಾಲುಗಳನ್ನ ಮರಗಳಲ್ಲಿ ಕಾಣು ಅಂತ ಹೀಗೆ ಹೇಳ್ತಾನೆ. ಇತ್ಯುಕ್ತಃ ಇತಿ ಉಕ್ತಃ ಇತ್ಯುಕ್ತಃ ಹನುಮಾನ್. ಹನುಮಾನ್ ಹನುಮಂತೌ ಹನುಮಂತಃ ವತು ಪ್ರತ್ಯಯಂತ ಶಬ್ದಃ ಹನುಮಾನ್. ಪ್ರೋಚೆ ಪ್ರಕೃಷ್ಟ ಅಂದ್ರೆ ಚೆನ್ನಾಗಿ ಹೇಳಿದ ಅಂತ. ಪ್ರೋಚೆ ಲಿಟ್ ಪ್ರಥಮ ಏಕ. ಪಶ್ಯ ಲೋಟ್ ಮಧ್ಯಮ ಏಕ. ಇಮಾನ್ ಇಮಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಅಯಂ ಇಮೌ ಇಮೆ ಇಮಂ ಇಮೌ ಇಮಾನ್. ಪುಷ್ಪಿತಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಧ್ರುಮಾನ್ ದ್ವಿತೀಯ ವಿಭಕ್ತಿ ಬಹುವಚನ. ಅಕಾಲೆ ಸಪ್ತಮಿ ಏಕ. ಅಪಿ ಅವ್ಯಯ. ಅಧುನಾ ಅವ್ಯಯ. ಸೌಮ್ಯ ಸಂಬೋಧನಾ ಪ್ರಥಮ. ಸಾಮೀಪ್ಯಾತ್ ಪಂಚಮಿ ಏಕ. ತೇ ನಿನ್ನ ಷಷ್ಠಿ ಏಕ. ಅಗ್ರಜನ್ಮನಃ ಅಗ್ರೇ ಜನ್ಮ ಯಸ್ಯ ಸಹ ಅಗ್ರಜನ್ಮ ತಸ್ಯ ಅಗ್ರಜನ್ಮನಃ. ಮಂಜುಳ ಅವರು ಹೇಳಿ. ಪಾಂಸುಂ ದಶರಥೇ ಪಾಂಸುಂ ದಾಶರಥೇ ಪಶ್ಯ. ಪಾಂಸುಂ ದಾಶರಥೇ ಪಶ್ಯ. ಪಾಂಸುಂ ದಾಶರಥೇ ಪಶ್ಯ. ವ್ಯಷ್ಣುವಾನಂ ದಿಶೋ ದಶ. ವ್ಯಷ್ಣುವಾನಂ ದಿಶೋ ದಶ. ವ್ಯಷ್ಣುವಾನಂ ದಿಶೋ ದಶ. ಕಿಂಕರಾಣಾಂ ತ್ವದಾರ್ಯಸ್ಯ. ಕಿಂಕರಾಣಂ ತ್ವದಾರ್ಯಸ್ಯ. ಕಿಂಕರಾಣಂ ತ್ವದಾರ್ಯಸ್ಯ. 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 ಹರೀಣಾಂ ರಸಭೋತ್ಥಿತಂ. ಹರೀಣಾಂ ರಭಸೋತ್ಥಿತಂ. ರಭಸ್ತೋತ್ಥಿತಂ. ಹೇ ದಾಶರಥೆ, ದಶರಥನ ಮಗನೇ, ಭರತ ಅಂತ ಸಂಬೋಧನೆ ಮಾಡ್ತಾನೆ. ತವ ಆರ್ಯಸ್ಯ ನಿನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಕಿಂಕರಾಣಾಂ ಸೇವಕರಾದ ಹರಿಣಾಂ ಕಪಿಗಳ ರಭಸೇನ ವೇಗದಿಂದ ಉತ್ಥಿತಂ ಎದ್ದಿರುವ ಪಾಂಸುಂ ಧೂಳನ್ನು ದಶದಿಶಃ ವ್ಯಾಪ್ನುವಾನಂ 10 ದಿಕ್ಕುಗಳಿಗೆ ವ್ಯಾಪಿಸಿಕೊಂಡಿರುವಂತಹ ಪಾಂಸುವನ್ನು ಪಶ್ಯ ನೋಡು. ಹೇ ದಾಶರಥೆ, ತ್ವದಾರ್ಯಸ್ಯ ತವ ಆರ್ಯಸ್ಯ ಕಿಂಕರಾಣಾಂ ಹರೀಣಾಂ ರಭಸಾ ಉತ್ಥಿತಂ ದಿಶೋ ದಶ ವ್ಯಾಪ್ನುವಾನಂ. ವ್ಯಷ್ಣುವಾನಂ ಅಲ್ಲಿ ವ್ಯಾಪ್ನುವಾನ ಅಂತಿದೆ. ವ್ಯಷ್ಣುವಾನಂ ಅಶು ವ್ಯಾಪ್ತೌ
ವಿಷ್ಣುವಾನಂ ಪಾಂಸುಂ ಧೂಳನ್ನು ಪಶ್ಯ ನೋಡು ಅಂತ ತೋರಿಸ್ತಾನೆ. ಯಾರು? ಹನುಮಂತ ಭರತನಿಗೆ ತೋರಿಸ್ತಾನೆ. ಪಾಂಸುಂ ದ್ವಿತೀಯ ವಿಭಕ್ತಿ ಬಹುವಚನ. ದಾಶರಥೆ ಸಂಬೋಧನಾ ಪ್ರಥಮ. ಪಶ್ಯ ಲೋಟ್ ಮಧ್ಯಮ ಏಕ. ವ್ಯಷ್ಣುವಾನಂ ದ್ವಿತೀಯ ವಿಭಕ್ತಿ ಏಕವಚನ. ಬ್ರುವಾಣ ಇದ್ದ ಹಾಗೆ, ಅದು ಶಾನಚ್ ಪ್ರತ್ಯಯಾಂತವಾದ ಶಬ್ದ. ದಿಶಃ ದಿಕ್ಕುಗಳ. ದಶ 10, ಅದು ಬಹುವಚನವೇ. ಪ್ರಥಮ ವಿಭಕ್ತಿ ಬಹುವಚನ. ದ್ವಿತೀಯ ವಿಭಕ್ತಿ ಬಹುವಚನ ಎರಡು ಆಗುತ್ತೆ ಇಲ್ಲಿ. ದ್ವಿತೀಯ ವಿಭಕ್ತಿ ಬಹುವಚನ. ಕಿಂಕರಾಣ ಷಷ್ಠಿ ವಿಭಕ್ತಿ ಬಹುವಚನ. ತವ ಆರ್ಯಸ್ಯ ತ್ವದಾರ್ಯಸ್ಯ ಷಷ್ಠಿ ವಿಭಕ್ತಿ ಏಕವಚನ. ಹರಿಣಾಂ ಷಷ್ಠಿ ಬಹು. ರಭಸಾ ರಭಸೇನ ಉತ್ಥಿತಂ ರಭಸೋತ್ಥಿತಂ. ರಭಸೇನ ಉತ್ಥಿತಃ ರಭಸೋತ್ಥಿತಃ ತಂ ರಭಸೋತ್ಥಿತಂ. ಪಾಂಸುಗೆ ವಿಶೇಷಣ. ದ್ವಿತೀಯ ವಿಭಕ್ತಿ ಏಕವಚನ. ಆಚಾರ್ಯ, ಇಲ್ಲಿ ದಾಶರಥೆ ಅಂತ ಹೇಳಿದ್ರಲ್ಲ, ಅದು ಸಂಬೋಧನ ಪ್ರಥಮ ಅಂದಾಗ ನಾವು ಜನರಿಗೆ ಕೇಳಿರೋದು ಹೇ ಹೇ ಅಂತ ಪ್ರಿಫಿಕ್ಸ್ ಬಂದ್ರೆ, ಇವಾಗ ಹೇ ರಾಮ ಹೇ ರಾಮ ಅಂತ ಹೇಳ್ತೀವಲ್ಲ, ಅದು ನಮ್ಗೆ ಕಲಿಯುವಾಗ ಹಾಗೆ ಹೇಳಿರ್ತಾರೆ. ನಾವು ಯಾರನ್ನಾದ್ರೂ ಕರೆಯುವಾಗ ಹಾಗೆ ಕರೀತೇವಾ? ರಾಮ ಅಂತಾನು ಕರಿಬಹುದು. ದೂರ ಇದ್ರೆ ಮಾತ್ರ ಹೇ ರಾಮ ಅಂತ ಕರಿಬಹುದು. ಅದು ಹೇ ಅನ್ನೋದು ನಮ್ಗೆ ಗೊತ್ತಾಗ್ಲಿ ಅಂತ. ಅದು ಹೇ ಅನ್ನೋ ಶಬ್ದ ಇಲ್ಲದೆ ಇದ್ರೆ ಸಂಬೋಧನೆ ಅಲ್ಲ ಅಂತ ಅರ್ಥ ಅಲ್ಲ. ಎಲ್ಲೂ ಕೂಡ ಸಂಬೋಧನೆ ಆಗುವಾಗ ಹೇ ಇರ್ಲೇಬೇಕು ನಿಯಮ ಅಲ್ಲ. ಹೇ ಅನ್ನೋದು ಅದೊಂದು ಅವನನ್ನ ಅಭಿಮುಖೀಕರಿಸುವುದಕ್ಕೋಸ್ಕರ, ನಮ್ಮ ಕಡೆಗೆ ತಿರುಗ್ಬೇಕು ಅನ್ನೋದಕ್ಕೋಸ್ಕರ ಹೇಳುವಂತ ಶಬ್ದ. ಬಟ್ ವಾಕ್ಯದಲ್ಲಿ ಜಾಸ್ತಿ ಉಪಯೋಗಿಸಲ್ಲ. ಅಂದ್ರೆ ಈ ತರ ಇದ್ರಲ್ಲಿ ದಾಶರಥೆ ಅಂತ ಅಂದ್ರೆ ಅವನ್ನ ಸಂಬೋಧನೆ ಮಾಡ್ತಿರೋದು ಅನ್ನೋ ಇದ್ರಲ್ಲಿ ಹೇಳ್ತಿರೋದು. ಅದರ ಅರ್ಥ ಹೇ ದಾಶರಥೆ ಅಂತಾನೆ. ಅದರದು ಹೇ ಅಂತ ಹಾಕ್ಲೇಬೇಕು ಅಂತಿಲ್ಲ. ಸ್ಮಿತಾ ಅವ್ರು ಹೇಳಿ. ಇಮಂ ಕಿಲ ಕಿಲ ಶಬ್ದಂ ಕಿಲ ಕಿಲ ಶಬ್ದಂ. ಇಮಂ ಕಿಲ ಕಿಲ ಶಬ್ದಂ. ಕಪೀನಾಂ ಕೌತುಕೋದ್ಭವಂ. ಕಪೀನಾಂ ಕೌತುಕೋದ್ಭವಂ. ಕಪೀನಾಂ ಕೌತುಕೋದ್ಭವಂ. ಅವಧಾರಯ ವೀರತ್ವಂ. ಅವಧಾರಯ ವೀರತ್ವಂ. ಅವಧಾರಯ ವೀರತ್ವಂ. ತ್ವಜ್ಯೇಷ್ಠಸ್ಯಾಗ್ರಜಾಮಿನಾಂ ತ್ವಜ್ಯೇಷ್ಠಸ್ಯಾಗ್ರಗಾಮಿನಾಂ. 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 ಇಮಂ ಕಿಲ ಕಿಲ ಶಬ್ದಂ ಕಪೀನಾಂ ಕೌತುಕೋದ್ಭವಂ ಅವಧಾರಯ ವೀರತ್ವಂ ತ್ವಜ್ಯೇಷ್ಠಸ್ಯ ಅಗ್ರಗಾಮಿನಾಂ. ಹೇ ವೀರ, ಹೇ ಭರತ, ತವ ನಿನ್ನ ಅಂದ್ರೆ ತ್ವಜ್ಯೇಷ್ಠ, ತವ ಜ್ಯೇಷ್ಠ, ತ್ವಜ್ಯೇಷ್ಠ, ತ್ವಜ್ಯೇಷ್ಠಸ್ಯ ನಿನ್ನ ಜ್ಯೇಷ್ಠನಾದ ಶ್ರೀರಾಮಚಂದ್ರನ ಅಗ್ರಗಾಮಿನಾಂ ಮುಂದೆ ಮುಂದೆ ಹೋಗಬೇಕು ಅಂತ ಬಯಸುವ ಕಪಿಗಳ ಕೌತುಕಾತ್ ಕುತೂಹಲದಿಂದ ಹುಟ್ಟಿದ ಇಮಂ ಈ ರೀತಿಯಾದ ಕಿಲಕಿಲ ಶಬ್ದಂ ಕಪಿಗಳು ಕೂಗುವಾಗ ಉಂಟಾಗುವಂತಹ ಶಬ್ದ. ತಂ ಆ ಶಬ್ದವನ್ನು, ಇಮಂ ಕಿಲಕಿಲ ಶಬ್ದಂ ಅವಧಾರಯ ಕಿವಿ ಕೊಟ್ಟು ಕೇಳು. ಅಂದ್ರೆ ಒಬ್ರಿಬ್ರು ಬರ್ತಾ ಇಲ್ಲ, ಕಪಿಗಳ ದಂಡೆ ಬರ್ತಾ ಇದೆ ಅಂದ್ರೆ ರಾಮಚಂದ್ರನ ಸುದ್ದಿಯನ್ನ ನಿನಗೆ ತಿಳಿಸ್ಲಿಕ್ಕೋಸ್ಕರ ಒಂದು ಕಡೆ ಧೂಳು, ಇನ್ನೊಂದ್ ಕಡೆ ಶಬ್ದ ಎರಡು ಬರ್ತಾ ಇದೆ. ಸರಿಯಾಗಿ ಗಮನ ಕೊಟ್ಟು ಕೇಳು. ಅವಧಾರಯ ಅಂದ್ರೆ ಗಮನ ಕೊಟ್ಟು ಕೇಳು. ಹೇ ವೀರ ಇಮಂ ದ್ವಿತೀಯ ಭಕ್ತಿ ಏಕವಚನ. ಕಿಲಕಿಲ ಶಬ್ದಂ ಕಿಲಕಿಲ ಇತಿ ಶಬ್ದಂ ಕಿಲಕಿಲ ಶಬ್ದಂ ಕಿಲಕಿಲ ಇತಿ ಶಬ್ದಃ ತಂ ಕಿಲಕಿಲ ಶಬ್ದಂ. ಕಪೀನಾಂ
ಷಷ್ಠಿ ಬಹು ಕೌತುಕಾತ್ ಕೌತುಕೋದ್ಭವಂ ಕೌತುಕಾತ್ ಉದ್ಭವಂ ಕೌತುಕೋದ್ಭವಂ ಕೌತುಕಾತ್ ಉದ್ಭವಃ ಕೌತುಕೋದ್ಭವಃ ತನ್ ಕೌತುಕೋದ್ಭವಂ ದ್ವಿತೀಯ ಏಕ ಅವಧಾರಯ ಲೋಟ್ ಮಧ್ಯಮ ಏಕ ಧೃನ್ಯುಧಾರಣೆ ಲೋಟ್ ಮಧ್ಯಮ ಏಕ ವೀರ ಸಂಬೋಧನಾ ಪ್ರಥಮ ತ್ವಂ ದ್ವಿತೀಯ ಏಕ ತ್ವದ್ ಜ್ಯೇಷ್ಠಸ್ಯ ತವ ಜ್ಯೇಷ್ಠಃ ತಸ್ಯ ಷಷ್ಠಿ ಏಕವಚನ ಅಗ್ರಗಾಮಿನಾಂ ಅಗ್ರೆ ಗಂತುಂ ಶೀಲಂ ಯೇಷಾಂ ಅಸ್ತಿ ಇತಿ ಅಗ್ರಗಾಮಿನಃ ತೇಷಾಂ ಅಗ್ರಗಾಮಿನಾಂ ಅಗ್ರೆ ಗಂತುಂ ಶೀಲಂ ಯೇಷಾಂ ಅಸ್ತಿ ಇತಿ ಅಗ್ರಗಾಮಿನಃ ತೇಷಾಂ ಅಗ್ರಗಾಮಿನಾಂ ಶೃಣು ಅದು ಆಗ್ಲೇ ಬಂತು ಹಿಂದೆ. ನವನಿಧಿಯವರು ಹೇಳಿ. ಪುಷ್ಪಕಂ ಪುಷ್ಕರೆ ಪಶ್ಯ ಕೇಳಿಸ್ತಿದ್ಯಾ? ಕೇಳಿಸ್ತೀವಿ. ಸರಿ. ಏನು ಕೇಳಿಸ್ತಿಲ್ಲ? ಗುರುರಾಜ ಹೇಳು. ಪುಷ್ಪಕಂ ಪುಷ್ಕರೆ ಪಶ್ಯ पुष्पकं पुष्करे पश्य पुष्पकं पुष्करे पश्य पुष्करे क्षणवाहनं पुष्करे क्षणवाहनं पुष्करे क्षणवाहनं सफलीकुरु लोलेते सफलीकुरु लोलेते सफलीकुरु लोलेते लोचने रामदर्शनात् लोचने रामदर्शनात् लोचने रामदर्शनात् ಅವನು ಹತ್ರ ಬರುವ ಹಾಗೆ ರಾಮಚಂದ್ರನ ದರ್ಶನದ ಕುರಿತಾದ ಮಾತು ಹೇಳ್ತಾನೆ. ಪುಷ್ಕರ ಈ ಕ್ಷಣ ಅಂದ್ರೆ ಕಮಲದಂತಹ ಕಣ್ಣುಳ್ಳವ. ಪುಷ್ಕರೇ ಕ್ಷಣ ವಾಹನಂ ಪುಷ್ಪಕಂ ತೇ ಲೋಲೆ ಲೋಚನೆ ತೇ ಲೋಲೆ ಪುಷ್ಕರೇ ಲೋಚನೆ ರಾಮದರ್ಶನಾತ್ ಸಫಲೀಕುರು. ಹೇ ಭರತನೇ, ಪುಷ್ಕರೇಕ್ಷಣ ವಾಹನಂ ಪುಷ್ಪಕಂ. ಪುಷ್ಕರೇಕ್ಷಣ ಅಂತಂದ್ರೆ ಶ್ರೀರಾಮಚಂದ್ರ. ಪುಷ್ಕರದಂತೆ ಈಕ್ಷಾ ದರ್ಶನವುಳ್ಳವ ಪುಷ್ಕರೇಕ್ಷಣ. ತಸ್ಯ ವಾಹನಂ, ಅವನು ಕೂತು ಬರ್ತಾ ಇರುವಂತಹ ವಾಹನ ಯಾವುದದು? ಪುಷ್ಪಕ. ಪುಷ್ಕರೇಕ್ಷಣ ವಾಹನಂ ಪುಷ್ಪಕಂ ತೇ ಲೋಲೆ ಓಲಾಡುವ, ಪುಷ್ಕರೆ ಕಮಲವೇ ಆಗಿರುವ, ಲೋಚನೆ ಲೋಚನಗಳನ್ನು, ಎರಡು ಲೋಚನಗಳನ್ನು, ರಾಮದರ್ಶನದಿಂದ ಸಫಲೀಕುರು ಸಫಲಗೊಳಿಸು ಅಂತ ಹೇಳ್ತಾ ಇದ್ದಾನೆ. ಪುಷ್ಕರೇಕ್ಷಣನಾದಂತಹ ಶ್ರೀರಾಮಚಂದ್ರನ ವಾಹನವನ್ನು ಅಂದ್ರೆ ಪುಷ್ಪಕ ಅನ್ನುವ ವಿಮಾನವನ್ನು ನಿನ್ನ ಕಣ್ಣು ರಾಮದರ್ಶನದ ವಿಷಯದಲ್ಲಿ ಕಾತರವಾಗಿರುವ ಲೋಲೆ ಅಂದ್ರೆ ಲೋಲಪ, ತುಂಬಾ ಆಸೆ ಪಡ್ತಾ ಇರುವಂತಹ ತೇ ಲೋಚನೆ ನಿನ್ನ ಲೋಚನೆಗಳು ಚೆನ್ನಾಗಿ ರಾಮನ ದರ್ಶನವನ್ನು ಮಾಡಿಕೊಂಡು ಖುಷಿ ಪಡಲಿ. ಪುಷ್ಕರ ಅಂದ್ರೆ ಪುಷ್ಕರೇ ಪಶ್ಯ ಅಂದ್ರೆ ಆಕಾಶ. ಪುಷ್ಕರ ಅಂದ್ರೆ ಆಕಾಶ ಅಂತ ಅರ್ಥ. ಪುಷ್ಕರಂ ಗಗನಂ ಸ್ಮೃತಂ ಪುಷ್ಕರಂ ಪಂಕಜೇ ವ್ಯೋಮ್ನಿ ಪಯ ಕರಿಕರಾಗ್ರಯೋ. ಪುಷ್ಕರಂ ಪಂಕಜೇ ವ್ಯೋಮ್ನಿ. ಪುಷ್ಕರ ಅನ್ನುವ ಶಬ್ದ ಬಹುಶಃ ಇಲ್ಲೇ ನಮಗೆ ಫಸ್ಟ್ ಟೈಮ್ ಹೀಗೆ ಪುಷ್ಕರ ಶಬ್ದ ವ್ಯೋಮ ಅನ್ನುವ ಅರ್ಥದಲ್ಲಿ, ಆಕಾಶ ಅನ್ನುವ ಅರ್ಥದಲ್ಲಿ ಬಳಕೆಯಲ್ಲಿರುವುದನ್ನು ನೋಡ್ತೇವೆ ನಾವು. ಹಾಗಾಗಿ ಹೇ ಪುಷ್ಕರೇಕ್ಷಣ ಅಂತ ರಾಮಚಂದ್ರನಿಗೆ ಕರೆದು ಆ ಶಬ್ದಗಳನ್ನೇ ಆಟಾಡಿಸಿದ ರೀತಿ. ಪುಷ್ಕರೇ ಅಂತಂದ್ರೆ ಆಕಾಶದಲ್ಲಿ, ಪುಷ್ಕರೇಕ್ಷಣನಾದಂತಹ ಭಗವಂತನ ವಾಹನವು
ಯಾವ ವಾಹನ? ಪುಷ್ಪಕ ಅನ್ನುವಂತಹ ವಿಮಾನ ಪುಷ್ಕರ ಆಕಾಶದಲ್ಲಿ ಬರ್ತಾ ಇದೆ ನೋಡು. ರಾಮದರ್ಶನದಿಂದ ನಿನ್ನೆರಡು ಚಪಲವಾದ ಕಂಗಳು ಸಫಲಗೊಳ್ಳಲಿ. ಸಫಲೀಕುರು, ಎರಡು ಕಣ್ಗಳನ್ನು ಸಫಲಗೊಳಿಸು ಅಂತ ಕೇಳ್ತಾ ಇದ್ದಾರೆ. ಪುಷ್ಪಕಂ, ಪುಷ್ಪಕ ವಿಮಾನವನ್ನು ನಪುಂಸಕಲಿಂಗ ದ್ವಿತೀಯ ಏಕ. ಪುಷ್ಕರೇ ಸಪ್ತಮಿ ಏಕ. ಪಶ್ಯ ಲೋಟ್ ಮಧ್ಯಮ ಏಕ. ಪುಷ್ಕರೇಕ್ಷಣ ವಾಹನಂ, ಪುಷ್ಕರೇಕ್ಷಣಸ್ಯ ವಾಹನಂ ಪುಷ್ಕರೇಕ್ಷಣ. ಪುಷ್ಕರೇ ಇವ ಅಕ್ಷಿಣಿ ಯಸ್ಯ ಸಹ ಪುಷ್ಕರೇಕ್ಷಣಃ ತಸ್ಯ ವಾಹನಂ ದ್ವಿತೀಯ ವಿಭಕ್ತಿ ಏಕವಚನ. ಸಫಲೀಕುರು ಲೋಟ್ ಮಧ್ಯಮ ಏಕ. ಲೋಲೆ ದ್ವಿತೀಯ ವಿಭಕ್ತಿ ಏಕವಚನ ದ್ವಿವಚನ. ತೇ ದ್ವಿತೀಯ ವಿಭಕ್ತಿ ದ್ವಿವಚನ. ಲೋಚನೆ, ಲೋಚನೆಗಳು ಸಾರಿ ದ್ವಿತೀಯ ವಿಭಕ್ತಿ ಅಲ್ಲ, ಪ್ರಥಮ ವಿಭಕ್ತಿ ದ್ವಿವಚನ. ಪ್ರಥಮ ವಿಭಕ್ತಿ ದ್ವಿವಚನ ಎರಡೂ ಕೂಡ. ಲೋಚನೆ ಪ್ರಥಮ ವಿಭಕ್ತಿ ದ್ವಿವಚನ. ರಾಮಸ್ಯ ದರ್ಶನಂ ರಾಮದರ್ಶನಂ ತಸ್ಮಾತ್ ರಾಮದರ್ಶನಾತ್ ಅಂತ ಒಟ್ಟು ಆ ಶ್ಲೋಕದಲ್ಲಿ ಬಂದಂತಹ ಶಬ್ದಗಳು. ಪುಷ್ಕರೇಕ್ಷಣ ವಾಹನಂ, ಸಫಲೀಕುರು. ಈ ಸಫಲೀಕುರು ಅನ್ನೋದು ವಿಫಲವಾಗುವುದನ್ನ ಸಫಲಗೊಳಿಸಿದ್ರು ಅನ್ನುವ, ವ್ಯರ್ಥ ಆಗುವುದನ್ನ ಚೆನ್ನಾಗಿ ಮಾಡಿದ್ರು ಅನ್ನೋದನ್ನ ಹೇಳಲಿಕ್ಕೆ ಸಫಲೀಕುರು ಅಂತ ಬಳಸ್ತಾರೆ. ಸಾಕು. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು.